ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. 17ನೇ ಬಾರಿಗೆ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸ್ತಾ ಇರೋದು ಬಹಳ ವಿಶೇಷ. ಅಂದ್ರೆ ಈ ಬಾರಿಯ ಬಜೆಟ್ ಅನ್ನ ರಾಜ್ಯದ 230 ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂದ್ರೆ ಬಸ್ ನಿಲ್ದಾಣಗಳಲ್ಲಿ ಪ್ರಸಾರ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಜನಪರ ಬಜೆಟ್ ಆಗಿರತ್ತಾ, ಆರ್ಥಿಕತೆಯಲ್ಲಿ ಕೊಂಚ ವ್ಯತ್ಯಾಸಗಳನ್ನು ಹೊಂದಿರುವಂತಹ ಈ ಸಂದರ್ಭದಲ್ಲಿ ಯಾವ ರೀತಿಯ ಬಜೆಟ್ ಇರುತ್ತೆ ಅನ್ನುವಂತಹ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸ್ತಾ ಇರುವಂತಹ ಈ ಬಜೆಟ್ನ ಕುರಿತಂತೆ ಒಂದಷ್ಟು ಕುತೂಹಲ ಅಂತೂ ಹೆಚ್ಚಾಗಿದೆ. ರಾಜ್ಯದ 230 ಬಸ್ ನಿಲ್ದಾಣಗಳಲ್ಲಿ ನೇರ ಪ್ರಸಾರ, ಜನತೆಗೆ ಸರ್ಕಾರದ ಬಜೆಟ್ ಕುರಿತು ನೇರ ಮಾಹಿತಿ ಲಭ್ಯವಾಗುತ್ತೆ. ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ನೇರ ಪ್ರಸಾರ. ರಾಜ್ಯದ ಜನತೆಗೆ ಹಾಗಾದ್ರೆ ಭರಪೂರ ಕೊಡುಗೆಗಳು ಸಿಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ನೋಡಿ, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಲೇಬೇಕು. 7 ವರ್ಷ 239 ದಿನಗಳ ಕಾಲ ಸಿಎಂ ಆಗಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. ಈಗ ಬಜೆಟ್ನಲ್ಲಿಯೂ ಕೂಡ ದಾಖಲೆಯನ್ನ ನಿರ್ಮಿಸೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ನಾಳೆ ಮಾರ್ಚ್ 6 ಬಜೆಟ್ ಮಂಡನೆಯಾದ ನಂತರ ನೋಡಿ, ಸಿದ್ದರಾಮಯ್ಯನವರು 17 ಬಜೆಟ್ಗಳನ್ನು ಮಂಡಿಸಿದಂತಾಗುತ್ತೆ. ರಾಮಕೃಷ್ಣ ಹೆಗಡೆಯವರು 13 ಬಜೆಟ್ ಅನ್ನ ಮಂಡಿಸಿ ದಾಖಲೆಯನ್ನ ಬರೆದಿದ್ರು. ಆ ದಾಖಲೆಯನ್ನ ಸಿದ್ದರಾಮಯ್ಯನವರು ಸರಿಗಟ್ಟಿ ಬಹಳ ದಿವಸಗಳಾಯ್ತು. ಈಗ 17ನೇ ಬಜೆಟ್. ಇನ್ನು BS ಯಡಿಯೂರಪ್ಪನವರು ಕೂಡ 8 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಹಾಗಾಗಿ ಈ ಬಜೆಟ್ ಕುತೂಹಲವನ್ನ ಹೆಚ್ಚು ಮಾಡಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಏನೋ ಯೋಚನೆಗಳನ್ನು ಹಾಕೊಂಡಿದ್ದಾರೆ. ಏನು ನೋಡ್ತಾ ಹೋಗೋದಾದ್ರೆ ನೋಡಿ, ಈ ಒಂದು ಬಜೆಟ್ನ ನೇರ ಪ್ರಸಾರವನ್ನ ಅಂದ್ರೆ ಸಿದ್ದರಾಮಯ್ಯನವರು ಮಂಡಿಸುವಂತಹ ಈ ಬಜೆಟ್ನ ನೇರ ಪ್ರಸಾರವನ್ನ ಜನಸಾಮಾನ್ಯರು ಕೂಡ ಕಣ್ತುಂಬಿಕೊಳ್ಳಬಹುದು. ಹಾಗಾಗಿ ರಾಜ್ಯದ 230 ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ. ಕರ್ನಾಟಕ ರಾಜ್ಯದ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 6 ಮಾರ್ಚ್ 2026ರಂದು ವಿಧಾನಸೌಧದಲ್ಲಿ ರಾಜ್ಯದ ಬಜೆಟ್ ಅನ್ನ ಮಂಡಿಸ್ತಾರೆ. ಮಹತ್ವದ ಬಜೆಟ್ ಇದು. ಇದರ ನೇರ ಪ್ರಸಾರವನ್ನ ಕರ್ನಾಟಕದ ನಾಗರಿಕರು, ಮತದಾರ ಪ್ರಭುಗಳು ಕಣ್ತುಂಬಿಕೊಳ್ಳಬಹುದು. ಹಾಗಾಗಿ ರಾಜ್ಯದಾದ್ಯಂತ ಇರುವಂತಹ 230 ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಡಿಜಿಟಲ್ ಡಿಸ್ಪ್ಲೇ ಅಂದ್ರೆ LED ಪರದೆಗಳ ಮೂಲಕ ನೇರ ಪ್ರಸಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ವಾರ್ತಾ ಇಲಾಖೆಯೊಂದಿಗೆ ಅಂದ್ರೆ ಅದರ ಸಹಯೋಗದೊಂದಿಗೆ ನೇರ ಪ್ರಸಾರಕ್ಕೆ ಚಿಂತನೆಯನ್ನ ನಡೆಸಿದೆ. ಇನ್ನು ಈ ಬಜೆಟ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಗ್ಯಾರಂಟಿ ಯೋಜನೆ ಇರ್ಬೋದು, ಅಂದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ, ಇದಕ್ಕೆ ಹೆಚ್ಚಿನದಾಗಿ ಅನುದಾನವನ್ನು ಮೀಸಲಿಡುವ ಸಾಧ್ಯತೆ ಇದೆ. ಅಂದರೆ 2023 ಚುನಾವಣೆಯಲ್ಲಿ ಅಷ್ಟು ದೊಡ್ಡ ಮ್ಯಾಂಡೇಟ್ ಬರೋದಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಕಾರಣ ಆಯಿತು. ಇನ್ನು ಸಿದ್ದರಾಮಯ್ಯನವರು ಮಂಡಿಸ್ತಾ ಇರುವಂಥ ದಾಖಲೆ ಬಜೆಟ್ ಕೂಡ ಆಗಿರೋದ್ರಿಂದಾಗಿ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಏನಾದರೂ ಮೀಸಲಿಡ್ತಾರಾ ಅನ್ನುವಂಥ ಕುತೂಹಲ. ಇನ್ನು ಜನ ಮೂಲಭೂತವಾಗಿ ಕೇಳೋದು ಮೂಲಭೂತ ಸೌಕರ್ಯ, ಅದರ ಅಭಿವೃದ್ಧಿ ಆಗಬೇಕು ಅಂತ. ಕೃಷಿ ಇರ್ಬೋದು, ನೀರಾವರಿ ಇರ್ಬೋದು, ಶಿಕ್ಷಣ, ಆರೋಗ್ಯ, ಇದರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಸಿದ್ದರಾಮಯ್ಯನವರು ಅದನ್ನು ಯಾವ ರೀತಿ ಭರಿಸ್ತಾರೆ ಕಾದು ನೋಡಬೇಕಾಗಿದೆ. ಇನ್ನು 2ನೇ ಸ್ತರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೈಗಾರಿಕೆ, ಪ್ರವಾಸೋದ್ಯಮ, ಹೈನುಗಾರಿಕೆ, ಸಾರಿಗೆ, ಇದರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಕಾದು ನೋಡಬೇಕು ಸಿದ್ದರಾಮಯ್ಯನವರು ತಮ್ಮ ಈ ಬಜೆಟ್ನಲ್ಲಿ ಯಾವ ರೀತಿ ವಿಶೇಷ ಅನುದಾನಗಳನ್ನು ಪೂರೈಕೆ ಮಾಡ್ತಾರೆ ಅಂತ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಗೆ ಕರೆಸ್ಕೊಂಡ್ಬಿಟ್ಟಿದೆ. ಆದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದಾಗ ಆ ರೀತಿಯ ಬದಲಾವಣೆಗಳು, ಬೆಳವಣಿಗೆಗಳು, ಅಭಿವೃದ್ಧಿಗಳು ಆಗಬೇಕು. ಆ ನಿಟ್ಟಿನಲ್ಲಿ 5 ನಗರ ಪಾಲಿಕೆಗಳಿಂದ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಈ ಆಯವ್ಯಯ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲ. ರಸ್ತೆ ಇರ್ಬೋದು, ಪಾದಚಾರಿ ಮಾರ್ಗ ಇರ್ಬೋದು, ಉದ್ಯಾನ ಇರ್ಬೋದು, ಕೆರೆಗಳಿರ್ಬೋದು, ಇವುಗಳ ಅಭಿವೃದ್ಧಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ. ಯಾಕಂದರೆ ಬೆಂಗಳೂರು ಅಂದಾಗ ಸಮಸ್ಯೆಗಳ ಆಗರ ಆಗಿಬಿಟ್ಟಿದೆ. ಒಂದು ಕಸದ ಸಮಸ್ಯೆಯಿಂದ ಹಿಡಿದು, ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು, ರಸ್ತೆ ಗುಂಡಿಯಿಂದ ಹಿಡಿದು ಒಂದಲ್ಲ ಒಂದು ಸಮಸ್ಯೆಯಿಂದ ಇವತ್ತು ಖ್ಯಾತಿಯನ್ನು ಬೆಂಗಳೂರು ಪಡೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಹೆಚ್ಚಿನ ಅನುದಾನವನ್ನು ಒದಗಿಸಿ ಬೆಂಗಳೂರನ್ನ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದಾದರೆ ಸಿದ್ದರಾಮಯ್ಯನವರು ಬೆಂಗಳೂರಿನ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಕೆಲಸ ಮಾಡ್ತಾರೆ, ಬಜೆಟ್ನಲ್ಲಿ ಏನಾದರೂ ಅದಕ್ಕೆ ಅಂತ ಗಮನ ಹರಿಸ್ತಾರ, ಕಾದು ನೋಡಬೇಕು. ಇನ್ನು ಮೆಟ್ರೋ ವಿಸ್ತರಣೆ ಇರ್ಬೋದು, ಡಬಲ್ ಡೆಕ್ಕರ್ ಮಾರ್ಗಗಳಿರ್ಬೋದು, IT ಕಾರಿಡಾರ್ಗಳಿರ್ಬೋದು, ಕೈಗೆಟಕುವ ದರದಲ್ಲಿ ಬೆಂಗಳೂರಲ್ಲಿ ನಂದು ಅಂತ ಒಂದು ಗೂಡಿರಲಪ್ಪ ಅನ್ನುವಂಥ ಆಶಯಕ್ಕೆ, ಬೆಂಗಳೂರಿಗರ ಆಸೆಗೆ ಸಿದ್ದರಾಮಯ್ಯನವರಂದರು ಪೂರಕವಾಗಿ ಕೆಲಸ ಮಾಡ್ತಾರಾ, ಬಜೆಟನ್ನು ಮಂಡಿಸ್ತಾರಾ, ಕಾದು ನೋಡಬೇಕಾಗಿದೆ.